ಇವತ್ತು ಗ್ಲೋಬಲ್ ವೆಲ್ ಬೀಯಿಂಗ್ ಕಾನ್ಫರೆನ್ಸ್ 2025ನ ಈ ಬೆಂಗಳೂರಲ್ಲಿ ಹಮ್ಮಿಕೊಂಡಿದ್ದಾರೆ. ಇದು ತುಂಬ ಸಂತೋಷದಾಯಕವಾದಂತಹ ಸಂಗತಿ. ಇವತ್ತು ದೈನಂದಿನ ಜೀವನ ಶೈಲಿಯಲ್ಲಿ ತುಂಬ ಬದಲಾವಣೆಯಾಗಿ ಮನುಷ್ಯನ ಆರೋಗ್ಯದ ಮೇಲೆ ಹಲವಾರು ದುಷ್ಪರಿಣಾಮಗಳನ್ನು ಉಂಟು ಮಾಡ್ತಾ ಇದೆ. ಈ ರೀತಿಯಾಗಿ ನಾವು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ಬೋದು, ಇಲ್ಲ ಮಾಡರ್ನೈಸೇಷನ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಇದು ಬಹಳಷ್ಟು ದುಷ್ಪರಿಣಾಮಗಳನ್ನು ಮಾನವನ ದೇಹದ ಮೇಲೆ ಉಂಟು ಮಾಡ್ತಾ ಇದೆ. ಅದಕ್ಕೆ ನಾವು ಆರೋಗ್ಯವನ್ನು ಯಾವ ರೀತಿ ಕಾಪಾಡಿಕೊಳ್ಬೇಕು, ನಮ್ಮ ದಿನಚರಿ ಹೇಗಿರಬೇಕು ಅಂಥೇಳಿ ಈ ಒಂದು ಕಾನ್ಫರೆನ್ಸ್ 2025 ಸಮಗ್ರವಾಗಿ ಎಲ್ಲವನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಆರೋಗ್ಯ ಅಂದರೆ ಏನಂತಂದರೆ, ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸಮದೋಷ ಸಮಾಗ್ನಿಚ್ಯ ಸಮಧಾತು ಮಲಕ್ರಿಯ ಪ್ರಸನ್ನಾತ್ಮೇಂದ್ರಿಯ ಮಲ ಸ್ವಸ್ಥ ಇತ್ಯ ಬಿದಿಯತ್ತೆ ಅಂತ ಹೇಳ್ತಿದ್ದಾರೆ. ಸಮದೋಷ ಅಂದರೆ ದೋಷಗಳು, ತ್ರಿದೋಷಗಳು ಸರಿಯಾಗಿರಬೇಕು. ಸಮದೋಷ ಸಮಾಗ್ನಿಚ್ಯ ಅಗ್ನಿ ಸಮವಾಗಿರಬೇಕು. ಸಮದೋಷ ಸಮಾಗ್ನಿಚ್ಯ ಸಮಧಾತು ಧಾತುಗಳು ಕೂಡ ಸಮನಾಗಿರಬೇಕು. ಮಲಕ್ರಿಯ ಮಲ ವಿಸರ್ಜನೆ ಸರಿಯಾಗಿರಬೇಕು. ಮತ್ತು ಪ್ರಸನ್ನ ಆತ್ಮೇಂದ್ರಿಯ ಮನ ಅಂದ್ರೆ ಆತ್ಮ, ಮನಸ್ಸು ಮತ್ತು ಇಂದ್ರಿಯಗಳು ಯಾವಾಗ ಅವು ಎಲ್ಲವೂ ಕೂಡ ಕೂಡಿಕೊಂಡು ಕೆಲಸವನ್ನು ಮಾಡುತ್ತೆ, ಅವಾಗ ನಾವು ನಮ್ಮ ಶರೀರ ಆರೋಗ್ಯವಂತವಾಗಿದೆ ಅಂತ ನಾವು ಹೇಳ್ಬೋದು. ಅದಕ್ಕೆ ನಾವು ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ತುಂಬಾ ಮುಖ್ಯ ಇದೆ. ನಾವು ಸದೃಢವಾದ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಸದೃಢವಾದ ಕಾಯಿ ಕೂಡ ಬೇಕಾಗುತ್ತೆ. ಅದಕ್ಕೆ ಈ ಒಂದು ಶರೀರವನ್ನು ಕಾಪಾಡೋಕ್ಕೆ ಇಂಥ ಒಂದು ಕಾನ್ಫರೆನ್ಸ್ ತುಂಬಾ ಸಹಕಾರಿಯಾಗಿದೆ ಅಂತ ಹೇಳ್ಬೋದು. ನಮಸ್ಕಾರ, ಧನ್ಯವಾದಗಳು. ISTV.